ಅದಕ್ಕಿಂತ ಕರುಣೆಯನ್ನ ಮಾತೆಯ ಒಂದು ಕರುಣೆಯ ಹೃದಯವನ್ನ ನಾವು ನೋಡಲು ಸಾಧ್ಯವಿಲ್ಲ. ಅಷ್ಟೊಂದು ತಪ್ಪು ನಿಮ್ಮ ಮಕ್ಕಳಿಗೆ, ನಿಮ್ಮವರಿಗೆ ಯಾರಾದರೂ ತಪ್ಪನ್ನು ಮಾಡುವಾಗ ಖಂಡಿತವಾಗಿಯೂ ನಮ್ಮಿಂದ ಆ ರೀತಿ ನಡೆದುಕೊಳ್ಳಲು ಸಾಧ್ಯವೇ? ನನಗೆ ತಪ್ಪು ಮಾಡಿದವರು, ನನಗೆ ದ್ರೋಹ ಮಾಡಿದವರು ನನ್ನ ಕಣ್ಮುಂದೆ ಇದ್ದಾರೆ. ಅವರನ್ನ ಪ್ರೀತಿಯಿಂದ ನಡೆಸುವ ಆ ವಿನಯತೆ ಖಂಡಿತವಾಗಿಯೂ ನಾವು ಊಹಿಸಲು ಸಾಧ್ಯವಿಲ್ಲ. ಮಾತೆಯಲ್ಲಿತ್ತು. ಏಕೆಂದರೆ ನಮಗೆ ದ್ರೋಹ ಮಾಡಿದವರು, ನಮಗೆ ಕೆಟ್ಟದ್ದು ಮಾಡಿದವರನ್ನ ನೋಡುವಾಗ ಖಂಡಿತವಾಗಿಯೂ ಕೋಪ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ. ಅಟ್ಲೀಸ್ಟ್ ಆ ಕೋಪವನ್ನ ತೋರಿಸದಿದ್ದರೂ ಸಹ ಇವರನ್ನ ನೋಡುವುದಾದರೂ ಬೇಡ ಎಂದು ನಾವು ದೂರ ಹೋಗ್ಬಿಡ್ತೇವೆ. ಆದರೆ ಆಕೆ ಅವರೆಲ್ಲರನ್ನ ಕರೆದುಕೊಳ್ಳುತ್ತಾರೆ, ಬನ್ನಿ ಪ್ರಾರ್ಥಿಸೋಣ. ಅವರೊಟ್ಟಿಗೆ ಕುಳಿತು ಪ್ರಾರ್ಥಿಸುತ್ತಾರೆ. ಮಾತೆಯ ವಿನಯತೆ ಇತರರ ತಪ್ಪುಗಳನ್ನ ದೊಡ್ಡದು ಮಾಡುವುದಿಲ್ಲ. ಕ್ರಿಸ್ತನ ಜನನ ಮತ್ತೊಂದು ಮಾತೆಯ ವಿನಯತೆಗೆ ಒಂದು ಉದಾಹರಣೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಸಾಧಾರಣ ಕಾಲದ 22ನೇ ಭಾನುವಾರವನ್ನ ಆಚರಿಸುತ್ತಿದ್ದೇವೆ. ವಿನಯತೆಯ ಹೃದಯ ಸದಾ ದೇವರಿಗೆ ಹತ್ತಿರವಾದ ಹೃದಯ, ದೇವರನ್ನ ಸಂತೋಷಪಡಿಸುವ ಹೃದಯ, ದೀನತೆಯ ಹೃದಯ. ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಕೇಳುತ್ತೇವೆ, ನಮ್ಮ ಕರ್ತವ್ಯವನ್ನು ನಾವು ಸರಿಯಾಗಿ ನಿಭಾಯಿಸುವಾಗ ದೇವರ ಸನ್ನಿಧಿಯಲ್ಲಿ ನಮಗೆ ಕರುಣೆ ದೊರಕುತ್ತದೆ. ನಮ್ಮ ಪ್ರತಿಯೊಬ್ಬರಿಗೂ ದೇವರು ಒಂದು ಕರ್ತವ್ಯವನ್ನ ಕೊಟ್ಟಿದ್ದಾರೆ. ತಂದೆ ತಾಯಿಗಳು, ಪೋಷಕರು, ಜ್ಞಾನ ತಂದೆ ತಾಯಿಗಳು, ಧರ್ಮಸಭೆಯಲ್ಲಿ ಹಿರಿಯರು, ಮಕ್ಕಳು, ನೀವು ಓದುವಾಗ ನಿಮ್ಮ ಓದುವ ಜವಾಬ್ದಾರಿ, ಎಲ್ಲಾ ವಿಷಯದಲ್ಲಿಯೂ ನಮ್ಮೆಲ್ಲರಿಗೂ ದೇವರು ನಮ್ಮ ಕರ್ತವ್ಯಗಳನ್ನ ನೀಡಿದ್ದಾರೆ. ಆ ಕರ್ತವ್ಯವನ್ನು ನಾವು ಸರಿಯಾಗಿ ನಿಭಾಯಿಸುವಾಗ ಆ ಕರ್ತವ್ಯವೇ ನಮಗೆ ದೇವರ ಕರುಣೆಯಾಗಿ ಮಾರ್ಪಡುತ್ತದೆ, ದೇವರ ಆಶೀರ್ವಾದವಾಗಿ ಮಾರ್ಪಡುತ್ತದೆ ಎಂದು ಮೊದಲನೇ ವಾಚನ ಹೇಳುತ್ತದೆ. ಇಂದು ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸಿರುವ ಎಲ್ಲರಿಗೂ ಆಶೀರ್ವಾದದ ದಿನ, ಕರುಣೆಯ ದಿನ. ಆ ದೇವರನ್ನ ಹೊಗಳುತ್ತಾ ಕರ್ತವ್ಯವನ್ನ ನಾವು ಸರಿಯಾಗಿ ನಿಭಾಯಿಸಿದರೆ ಇದು ನಮಗೆ ಕೃತಜ್ಞತೆಯ ಬಲಿಪೂಜೆ. ದೇವರೇ, ನಿಮಗೆ ಕೃತಜ್ಞತೆ, ನೀವು ನನಗೆ ನೀಡಿದ ಕರ್ತವ್ಯವನ್ನ ನಾನು ಸರಿಯಾಗಿ ನಿಭಾಯಿಸಿದ್ದೇನೆ ಎಂದು ದೇವರ ಮುಂದೆ ನಾವು ಖಂಡಿತವಾಗಿಯೂ ಹೇಳಬಹುದು. ಒಂದು ವೇಳೆ ನಾವು ನಮ್ಮ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸದಿದ್ದರೆ ಈ ಬಲಿಯಲ್ಲಿ ಕ್ಷಮಾಪಣೆಯನ್ನು ಕೇಳುವುದು ಮಾತ್ರವಲ್ಲ, ದೇವರೇ, ನೀವು ನೀಡಿರುವ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸುವಂತೆ ಆಶೀರ್ವದಿಸಿ ಎಂದು ಪ್ರಾರ್ಥಿಸೋಣ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಅರ್ಪಿಸಲು ತಡೆಯಾಗಿರುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ, ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಿರಾಕನ ಗ್ರಂಥದಿಂದ ವಾಚನ. ಮಗನೇ, ಕರ್ತವ್ಯ ನಿರ್ವಹಣೆಯಲ್ಲಿ ವಿನಯದಿಂದ ವರ್ತಿಸುವಿಯಾದರೆ ದೇವರಿಗೆ ಯೋಗ್ಯರಾದವರ ಪ್ರೀತಿಗೆ ನೀನು ಪಾತ್ರನಾಗುವೆ. ನೀನು
ನೀನು ದೊಡ್ಡವನಾಗಿರುವಷ್ಟು ನಿನ್ನನ್ನೇ ತಗ್ಗಿಸಿಕೊಂಡೆಯಾದರೆ ದೇವರ ಸನ್ನಿಧಿಯಲ್ಲಿ ನಿನಗೆ ಗಿಟ್ಟುವುದು ಕರುಣೆ. ಗಣ್ಯರು ಗರ್ವಿಗಳು ಅನೇಕರಿರುವರು. ದೇವರು ತಮ್ಮ ಗುಟ್ಟನ್ನು ದೀನರಿಗೆ ಬಯಲು ಮಾಡುವರು. ಕಾರಣ ಅಪೂರ್ವವಾದುದು ದೇವರ ಬಲ. ದೀನರಿಂದ ಆತನಿಗೆ ಸಲ್ಲುವುದು ಘನಮಾನ. ಖಂಡನೆಯಿಂದ ಗುಣವಾಗದು ಗರ್ವಿಗೆ. ದುಷ್ಟತನದ ಬಳ್ಳಿ ಬೇರೂರಿದೆ ಅವನಲ್ಲೇ. ವಿವೇಕ ಮನಸ್ಸುಳ್ಳವರು ಪಾಠ ಕಲಿಯುವರು ಸಾಮತಿಯಿಂದ. ಲಕ್ಷ್ಯವಿಟ್ಟು ಕೇಳುವನು ಜ್ಞಾನಿ ಹೆಬ್ಬಯಕೆಯಿಂದ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಔದಾರ್ಯದಿಂದ ದೇವ ನೀ ಒದಗಿಸಿದೆ ನಿನ್ನ ಮಂದೆಗೆ. ಔದಾರ್ಯದಿಂದ ದೇವ ನೀ ಒದಗಿಸಿದೆ ನಿನ್ನ ಮಂದೆಗೆ. ಸಜ್ಜನರಾದರೋ ಸಂತೋಷಿಸಲಿ, ದೇವರ ಮುಂದೆ ಆನಂದಿಸಲಿ. ಅತುಳ ಹರ್ಷಾನಂದಗೊಳ್ಳಲಿ, ಗಾಯನ ಮಾಡಿರಿ ದೇವನಿಗೆ, ಕೊಂಡಾಡಿರಿ ಆತನ ನಾಮವನ್ನು. ಔದಾರ್ಯದಿಂದ ದೇವ ನೀ ಒದಗಿಸಿದೆ ನಿನ್ನ ಮಂದೆಗೆ. ದಿವ್ಯ ಧಾಮದಲ್ಲಿಹ ಆ ದೇವ ತಬ್ಬಲಿಗೆ ತಂದೆ ವಿಧವೆಗಾಶ್ರಯ ನೀಡುವನು. ಮಡದಿ ಮಕ್ಕಳನ್ನು ಒಬ್ಬಂಟಿಗನಿಗೆ, ಬಿಡುಗಡೆಯ ಭಾಗ್ಯವನ್ನು ನೊಂದ ಬಂದಿಗಳಿಗೆ. ಔದಾರ್ಯದಿಂದ ದೇವ ನೀ ಒದಗಿಸಿದೆ ನಿನ್ನ ಮಂದೆಗೆ. ದೇವ ಹೇರಳವಾಗಿ ನೀ ಸುರಿಮಳೆಗರೆದೆ, ಬತ್ತಿದ ನಿನ್ನ ಸೊತ್ತನ್ನು ಸಮೃದ್ಧಿಗೊಳಿಸಿದೆ. ವಸತಿಯಾಯಿತದು ನಿನ್ನ ಜನ ಮಂದೆಗೆ. ಔದಾರ್ಯದಿಂದ ದೇವ ನೀ ಒದಗಿಸಿದೆ. ಔದಾರ್ಯದಿಂದ ದೇವ ನೀ ಒದಗಿಸಿದೆ ನಿನ್ನ ಮಂದೆಗೆ. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನೀವು ಇಸ್ರಾಯೇಲರಂತೆ ಮುಟ್ಟಬಹುದಾದ ಸಿನಾಯಿ ಬೆಟ್ಟಕ್ಕೆ ಬಂದಿಲ್ಲ. ಅಲ್ಲಿ ಬೆಂಕಿ ಧಗಧಗಿಸುತ್ತಿತ್ತು, ಕಾರ್ಗತ್ತಲು ಕವಿದಿತ್ತು, ಮೋಡದ ಮೊಬ್ಬು ಮುಸುಕಿತ್ತು, ಬಿರುಗಾಳಿ ಬೀಸುತ್ತಿತ್ತು, ಕಹಳೆಗಳು ಮೊಳಗುತ್ತಿದ್ದವು. ಆಗ ಧ್ವನಿಯೊಂದು ಕೇಳಿ ಬಂತು. ಅದನ್ನು ಕೇಳಿದವರು ಇನ್ನೆಂದಿಗೂ ಆ ಧ್ವನಿ ತಮ್ಮೊಂದಿಗೆ ಮಾತನಾಡುವುದೇ ಬೇಡವೆಂದು ಕೇಳಿಕೊಂಡರು. ಆದರೆ ನೀವು ಬಂದಿರುವುದು ಸಿಯೋನ್ ಬೆಟ್ಟಕ್ಕೆ, ಜೀವಂತ ದೇವರ ನಗರಕ್ಕೆ, ಸ್ವರ್ಗೀಯ ಜೆರೂಸಲೇಮಿಗೆ, ಅಸಂಖ್ಯಾತ ದೇವದೂತರು ಕೂಡಿರುವ ಉತ್ಸವ ಕೂಟಕ್ಕೆ, ಸ್ವರ್ಗದಲ್ಲಿ ದಾಖಲೆಯಾಗಿರುವ ಜ್ಯೇಷ್ಠನ ಪುತ್ರನ ಸಭೆಗೆ. ನೀವು ಬಂದಿರುವುದು ಸಕಲ ಮಾನವರ ನ್ಯಾಯಮೂರ್ತಿಯಾದ ದೇವರ ಸನ್ನಿಧಿಗೆ, ಸಿದ್ಧಿಗೆ ಬಂದ ಸತ್ಪುರುಷರ ಆತ್ಮಗಳ ಸಮೂಹಕ್ಕೆ, ಹೊಸ ಒಡಂಬಡಿಕೆಯ ಮಧ್ಯಸ್ಥರಾದ ಯೇಸುವಿನ ಬಳಿಗೆ. ಹೀಬೇಲನ ರಕ್ತಕ್ಕಿಂತಲೂ ಅಮೋಘವಾಗಿ ಮೊರೆಯಿಡುವ ಪ್ರೋಕ್ಷಣ ರಕ್ತದ ಬಳಿಗೆ ನೀವು ಬಂದಿದ್ದೀರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಾಡುವ ಪರಮ ತಂದೆಗೆ ಸ್ತುತಿ ಜಯ ಹಲ್ಲೆಲೂಯಾ. ಪ್ರೇಮಾದೀಪ ದೇವನೇ ಹಲ್ಲೆಲೂ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂ ಹಲ್ಲೆಲೂಯಾ ಹಲ್ಲೆಲೂಯಾ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಹಲ್ಲೆಲೂ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ.
ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಂದು ಸಬ್ಬತ್ ದಿನ. ಯೇಸು ಸ್ವಾಮಿ ಒಬ್ಬ ಪ್ರಮುಖ ಫರಿಸಾಯನ ಮನೆಗೆ ಊಟಕ್ಕೆ ಹೋದರು. ಎಲ್ಲರ ಕಣ್ಣು ಅವರ ಮೇಲಿತ್ತು. ಅಲ್ಲಿಗೆ ಬಂದಿದ್ದ ಅತಿಥಿಗಳು ಪಂಕ್ತಿಯಲ್ಲಿ ಉತ್ತಮ ಸ್ಥಾನಗಳನ್ನು ಆರಿಸಿಕೊಳ್ಳುತ್ತಿದ್ದರು. ಇದನ್ನು ಗಮನಿಸಿದ ಯೇಸು ಸಾಮತಿ ರೂಪದಲ್ಲಿ ಹೀಗೆಂದರು: ಮದುವೆಯ ಔತಣಕ್ಕೆ ನಿನ್ನನ್ನು ಯಾರಾದರೂ ಆಹ್ವಾನಿಸಿದಾಗ ಪ್ರಧಾನ ಆಸನದಲ್ಲಿ ಹೋಗಿ ಕುಳಿತುಕೊಳ್ಳಬೇಡ. ಏಕೆಂದರೆ ನಿನಗಿಂತ ಗೌರವಸ್ಥನನ್ನ ಆಹ್ವಾನಿಸಿರಬಹುದು. ನಿಮ್ಮಿಬ್ಬರನ್ನು ಕರೆದಾತ ನಿನ್ನ ಹತ್ತಿರ ಬಂದು ಇವನಿಗೆ ನಿನ್ನ ಸ್ಥಳವನ್ನು ಬಿಟ್ಟುಕೊಡು ಎನ್ನಬಹುದು. ಆಗ ನೀನು ನಾಚಿಕೆ ಪಟ್ಟುಕೊಂಡು ಕಡೆಯ ಸ್ಥಾನದಲ್ಲಿ ಹೋಗಿ ಕುಳಿತುಕೊಳ್ಳಬೇಕಾಗುವುದು. ಅದಕ್ಕೆ ಬದಲಾಗಿ ನಿನ್ನನ್ನು ಆಹ್ವಾನಿಸಿದಾಗ ಕಡೆಯ ಸ್ಥಳದಲ್ಲಿ ಹೋಗಿ ಕುಳಿತುಕೋ. ಕರೆದವನು ಬಂದು, ಗೆಳೆಯ, ಮೇಲೆ ಬಾ ಎಂದು ಹೇಳುವನು. ಆಗ ಜೊತೆಗೆ ಕುಳಿತಿರುವ ಅತಿಥಿಗಳೆಲ್ಲರ ಮುಂದೆ ನಿನಗೆ ಗೌರವ ಸಿಗುವುದು. ಅಂತೆಯೇ ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವನ್ನು ದೇವರು ಕೆಳಗಿಳಿಸುವರು, ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವನ್ನು ದೇವರು ಮೇಲಕ್ಕೇರಿಸುವರು ಎಂದರು. ಅನಂತರ ತಮ್ಮನ್ನು ಊಟಕ್ಕೆ ಆಮಂತ್ರಿಸಿದವರನ್ನು ನೋಡಿ ಯೇಸು ಸ್ವಾಮಿ, ನೀನು ಊಟ ಅಥವಾ ಔತಣವನ್ನು ಏರ್ಪಡಿಸುವಾಗ ನಿನ್ನ ಸ್ನೇಹಿತರನ್ನಾಗಲಿ, ಸಹೋದರ ಸಹೋದರಿಯರನ್ನಾಗಲಿ, ಬಂಧು ಬಳಗದವರನ್ನಾಗಲಿ, ಧನಿಕರನ್ನಾಗಲಿ, ನೆರೆಯವರನ್ನಾಗಲಿ ಕರೆಯಬೇಡ. ಏಕೆಂದರೆ ಅವರು ನಿನ್ನನ್ನು ಪ್ರತಿಯಾಗಿ ಕರೆದು ಮುಯ್ಯಿ ತೀರಿಸಿಬಿಡುವರು. ಆದ್ದರಿಂದ ಔತಣವನ್ನು ಏರ್ಪಡಿಸುವಾಗ ದರಿದ್ರರು, ಅಂಗವಿಕಲರು, ಕುಂಟರು, ಕುರುಡರು ಇಂಥವರನ್ನು ಕರೆ. ಆಗ ನೀನು ಧನ್ಯನಾಗುವೆ, ಏಕೆಂದರೆ ಅವರು ನಿನಗೆ ಪ್ರತಿಯಾಗಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಸತ್ಪುರುಷರು ಪುನರುತ್ಥಾನ ಹೊಂದುವಾಗ ದೇವರೇ ನಿಮಗೆ ಸಲ್ಲಬೇಕಾದುದನ್ನು ನೀಡುವರು ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬವನ್ನ ಆಚರಿಸಲು ನಾವು ನಮ್ಮನ್ನೇ ತಯಾರಿ ಮಾಡುತ್ತಿದ್ದೇವೆ. ನವೇನ ದಿನಗಳಲ್ಲಿದ್ದೇವೆ. ಬಹುಶಃ ಅನೇಕರು ನವೀನ ದಿನಕ್ಕೆ ಹೋಗಿದ್ದಾರೆ. ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದ ಹಾಗೆ ನಮ್ಮ ಕರ್ತವ್ಯವನ್ನ ನಾವು ವಿನಯತೆಯಿಂದ, ದೀನತೆಯಿಂದ ಮಾಡುವಾಗ, ನಮ್ಮನ್ನೇ ತಗ್ಗಿಸಿಕೊಳ್ಳುವಾಗ ದೇವರ ಕರುಣೆ ನಮಗೆ ಗಿಟ್ಟುತ್ತದೆ. ದೇವರ ಕರುಣೆ ನಮ್ಮ ಮೇಲೆ ದೇವರು ಸುರಿಸುತ್ತಾರೆ. ಮಾತೆಯ ವಿನಯತೆಯನ್ನ, ದೀನತೆಯನ್ನ ನೋಡಿ ಸರ್ವೇಶ್ವರ ಸ್ವಾಮಿ ಅವರ ಕರುಣೆಯನ್ನ ಮಾತ್ರವಲ್ಲ, ಪ್ರೀತಿಯನ್ನ, ಗೌರವವನ್ನ, ಸಕಲವನ್ನ ಸುರಿಸಿ ಮಾತೆಯನ್ನ ಮೇಲಕ್ಕೇರಿಸಿದ್ದಾರೆ. ತನ್ನನ್ನೇ ತಗ್ಗಿಸಿಕೊಳ್ಳುವವರನ್ನ ನಾನು ಮೇಲಕ್ಕೇರಿಸುತ್ತೇನೆ ಎಂದು ತನ್ನನ್ನೇ ತಗ್ಗಿಸಿಕೊಂಡ ಆಕೆಯನ್ನ ಎಲ್ಲರಿಗೂ ಎಲ್ಲಕ್ಕಿಂತಲೂ ಮೇಲೆ ಇಟ್ಟು ದೇವರು ಗೌರವಪಡಿಸಿದ್ದಾರೆ. ಇದಕ್ಕಾಗಿಯೇ ಮಾತೆಗೆ ಇಷ್ಟೊಂದು ಗೌರವ ಸನ್ಮಾನ ತಾಯಿ ಧರ್ಮಸಭೆಯಲ್ಲಿ. ಈ ಗೌರವ ಸನ್ಮಾನ ನಾವು ನೀಡಿದ್ದಲ್ಲ, ಸರ್ವೇಶ್ವರ ಸ್ವಾಮಿ ತ್ರಯೇಕ ದೇವರು ಆ ಮಾತೆಯ ಮೇಲೆ ಸುರಿಸಿರುವುದು. ಅವರ ಕರುಣೆಯನ್ನ, ಪ್ರೀತಿಯನ್ನ, ಗೌರವವನ್ನ, ಸನ್ಮಾನವನ್ನ ಯಥೇಚ್ಛವಾಗಿ ಆಕೆಯ ಮೇಲೆ ಸುರಿದಿದ್ದಾರೆ. ನಾವು ಊಹಿಸಲು ಸಾಧ್ಯವಾಗುವುದಷ್ಟು ದೇವರು ಆಕೆಯನ್ನ ಪ್ರೀತಿಸಿದ್ದಾರೆ. ನಮ್ಮ ಪ್ರೀತಿ ಅದಕ್ಕೆ ಹೋಲಿಸುವಾಗ ಎಲ್ಲಿಯೂ ಇಲ್ಲ. ಅಷ್ಟರ ಮಟ್ಟಿಗೆ ದೇವರು ಆಕೆಯನ್ನ ಪ್ರೀತಿಸಿದ್ದಾರೆ. ಇಂದು ಆ ದೀನ ಹೃದಯ, ಆ ವಿನಯ ಹೃದಯ ಹೇಗೆ ದೇವರಿಗೆ
ಸನ್ಮಾನ ನೀಡಿತು. ಹೇಗೆ ಆ ದೀನ ಹೃದಯ, ವಿನಯತೆಯ ಹೃದಯ ದೇವರನ್ನ ಹೊಗಳಿತು. ಏಕೆಂದರೆ ಇಂದಿನ ವಾಚನಗಳು ನಮಗೆ ಆ ದೀನತೆಯ ಬಗ್ಗೆ, ವಿನಯತೆಯ ಬಗ್ಗೆ ಧ್ಯಾನಿಸಲು ನಮ್ಮನ್ನು ಆಹ್ವಾನಿಸುತ್ತದೆ. ಬಹುಶಃ ಮಾತೆ ಮರಿಯಮ್ಮನವರ ಜೀವನದ ಸನ್ನಿವೇಶಗಳನ್ನು ನಾವು ತೆಗೆದುಕೊಳ್ಳೋಣ. ಪ್ರತಿ ಸನ್ನಿವೇಶದಲ್ಲಿಯೂ ಪ್ರತಿ ಘಟನೆಯಲ್ಲಿಯೂ ಹೇಗೆ ಮಾತೆಯ ವಿನಯತೆ, ಆ ದೀನತೆ ಹೊರಹೋಗುತ್ತದೆ. ಅಲ್ಲಿ ಆಕೆ ನಮಗೆ ಉದಾಹರಣೆಯಾಗಿ, ನಮಗೆ ದಾರಿ ತೋರಿಸುವ ತಾಯಿಯಾಗಿ ನಮ್ಮ ಮುಂದೆ ಕಂಗೊಳಿಸುತ್ತಾರೆ. ಗಬ್ರಿಯೇಲ್ ದೂತರು ಮಾತೆಗೆ ಮಂಗಳ ವಾರ್ತೆಯನ್ನ ಹೇಳಿತು. ಮಂಗಳ ವಾರ್ತೆಯನ್ನು ಹೇಳುವಾಗ ಖಂಡಿತವಾಗಿಯೂ ನಾವೆಲ್ಲರೂ ಹೇಳುತ್ತೇವೆ, ದೇವರ ಚಿತ್ತವನ್ನು ಒಪ್ಪಿಕೊಂಡರು ಇನ್ನೂ ಆಳವಾಗಿ ಆ ಮಂಗಳ ವಾರ್ತೆಯ ಘಟನೆಯನ್ನ ನಾವು ಧ್ಯಾನಿಸುವಾಗ ಇಂದಿನ ಮೊದಲನೆಯ ವಾಚನ ಕರ್ತವ್ಯದ ಬಗ್ಗೆ ಮಾತನಾಡುತ್ತದೆ. ಕರ್ತವ್ಯದ ಬಗ್ಗೆ, ನೀನು ನಿನ್ನ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸಿದರೆ ವಿನಯತೆಯಿಂದ ದೇವರ ಕರುಣೆ ನಿನಗೆ ಸಿಗುತ್ತದೆ. ಮೊದಲನೆಯ ವಾಚನ ಹೇಳುತ್ತದೆ. ಹಾಗಾದರೆ ಈ ಮೊದಲನೆಯ ವಾಚನವನ್ನ ನಾವು ಹೇಗೆ ಗಬ್ರಿಯೇಲ್ ದೇವದೂತರು ಮಾತೆಗೆ ಮಂಗಳ ವಾರ್ತೆ ಹೇಳಿದ ಆ ಘಟನೆಯಲ್ಲಿ ನೋಡಬಹುದು. ವಿನಯತೆಯ ಹೃದಯ ಯಾವಾಗಲೂ ಕರ್ತವ್ಯವನ್ನ ಅಲ್ಲಗಳೆಯುವುದಿಲ್ಲ. ಅ ಹಂಬಲ್ ಹಾರ್ಟ್ ನೆವರ್ ಅವಾಯ್ಡ್ಸ್ ರೆಸ್ಪಾನ್ಸಿಬಿಲಿಟಿ. ಕೆಲವೊಮ್ಮೆ ಅದನ್ನ ನಾವು ಅಲ್ಲಗಳೆಯಬೇಕಾದರೆ ಅದು ವಿನಯತೆ ರೀತಿ ಕಾಣಬಹುದು, ಆದರೆ ವಿನಯತೆ ಅಲ್ಲ. ಅಯ್ಯೋ, ನಾನು ದೊಡ್ಡವನಲ್ಲ, ನನಗೆ ಯಾಕೆ ಇದು ಬೇಡ. ಕೇಳಿಸ್ಕೊಳ್ಬೇಕಾದ್ರೆ ಅಯ್ಯೋ ಎಷ್ಟೊಂದು ವಿನಯತೆ ಅಂತೂ ಹೇಳಬಹುದು, ಅದು ವಿನಯತೆ ಅಲ್ಲ. ನಮ್ಮ ಕರ್ತವ್ಯವನ್ನ ನಾವು ಅಲ್ಲಗಳೆಯುವುದು. ಮಾತೆಗೆ ಆ ದೊಡ್ಡ ಕರ್ತವ್ಯವನ್ನ ದೇವರು ಕೊಡುತ್ತಾರೆ. ನೀನು ದೇವರ ಮಗನಿಗೆ ತಾಯಿಯಾಗುವೆ. ದೊಡ್ಡ ಕರ್ತವ್ಯ. ಆ ಚಿಕ್ಕ ವಯಸ್ಸಿನಲ್ಲಿ ಆ ಕರ್ತವ್ಯದ ಸುತ್ತಲೂ ಇದ್ದ ಎಲ್ಲಾ ಕಷ್ಟಗಳು ಮಾತೆಗೆ ಗೊತ್ತು. ಸಂಪೂರ್ಣವಾಗಿ ಇಲ್ಲದಿದ್ದರೂ ಆಕೆಯ ವಯಸ್ಸಿಗೆ ತಕ್ಕಂತೆ ಖಂಡಿತವಾಗಿಯೂ ಅರಿವಿತ್ತು. ಆದ್ದರಿಂದಲೇ ಮಾತೆ ಕೇಳುತ್ತಾರೆ, ಇದು ಹೇಗೆ ಸಾಧ್ಯ? ಆದರೆ ಆ ಕರ್ತವ್ಯವನ್ನ ಮಾತೆ ಅಲ್ಲಗಳೆಯಲಿಲ್ಲ. ನಮ್ಮ ವಿನಯತೆ ನಮಗೆ ಹೇಳಿಕೊಡುವುದು ನಮ್ಮ ಕರ್ತವ್ಯವನ್ನು ನಾವು ಸರಿಯಾಗಿ ನಿಭಾಯಿಸುವಾಗ ಅದು ವಿನಯತೆ. When we do our responsibility well, that is humility. ಆ ಘಟನೆಯಲ್ಲಿ ಆ ಮಾತೆ ಮಂಗಳ ವಾರ್ತೆಯನ್ನ ಸ್ವೀಕರಿಸುವ ಆ ಘಟನೆಯಲ್ಲಿ ವಿನಯತೆ ಹೇಗೆ ಹೊರಹೊಮ್ಮುತ್ತದೆ? ಇಂದಿನ ಮೊದಲನೇ ವಾಚನದಲ್ಲಿ ಹೇಳಿರುವ ವಿನಯತೆ. ನಿನ್ನ ಕರ್ತವ್ಯವನ್ನು ನೀನು ವಿನಯತೆಯಿಂದ ಮಾಡುವಾಗ, ನಿನ್ನನ್ನೇ ತಗ್ಗಿಸಿಕೊಳ್ಳುವಾಗ ದೇವರು ನಿನ್ನನ್ನ ಮೇಲಕ್ಕೆತ್ತುತ್ತಾರೆ. ಅನೇಕರು ಗಣ್ಯರಿದ್ದಾರೆ, ಗರ್ವಿಗಳಿದ್ದಾರೆ, ಆದರೆ ದೇವರು ಈ ದೊಡ್ಡ ವಿಷಯಗಳನ್ನ ದೀನರಿಗೆ ವ್ಯಕ್ತಪಡಿಸಿದ್ದಾರೆ. ಅದೇ ಅಲ್ಲಿ ನಡೆಯುತ್ತೆ. ಅನೇಕ ದೊಡ್ಡವರಿದ್ದರು, ನಾವು ಪರಿಶುದ್ಧರು ಎಂದು ಪರಿಗಣಿಸಿದವರು ಇದ್ದರು, ಆದರೆ ಮಾತೆಗೆ ಆ ದೊಡ್ಡ ಆಶೀರ್ವಾದ, ಆ ದೀನತೆಗೆ ದೊರೆತ ಆಶೀರ್ವಾದ, ಆ ವಿನಯತೆಗೆ ದೊರೆತ ಆಶೀರ್ವಾದ. ಎರಡನೆಯದಾಗಿ ಮಾತೆ ಮರಿಯಮ್ಮನವರು ಎಲಿಜಬೆತ್ತಳನ್ನ ಸಂಧಿಸುವಾಗ, ಎಲಿಜಬೆತ್ತಳನ್ನ ಭೇಟಿ ಮಾಡುವಾಗ ಎರಡನೆಯ ಒಂದು ಘಟನೆ, ಅಲ್ಲಿ ಹೇಗೆ ಮಾತೆಯ ವಿನಯತೆ ಹೊರಹೊಮ್ಮುತ್ತದೆ. ಎಲಿಜಬೆತ್ ಅಮ್ಮಳು ಹೇಳುತ್ತಾರೆ, ನನ್ನ ದೇವರ ತಾಯಿಯನ್ನು ಕಾಣುವಂತ ಭಾಗ್ಯ ಮಾಡಿದ್ದು ನಾನು ಹೇಗೆ? ಅದೆಂತಹ ಭಾಗ್ಯ ನನ್ನದು, ನನ್ನ ದೇವರ ತಾಯಿಯನ್ನ ಕಾಣುವ ಭಾಗ್ಯ ಎಂದು ಪವಿತ್ರಾತ್ಮರಿಂದ ತುಂಬಿದವರಾಗಿ ಎಲಿಜಬೆತ್ತಳು ಆ ಮಾತುಗಳನ್ನು ಆಡುತ್ತಾರೆ. ತದನಂತರ ಅದಕ್ಕೆ ಮಾತೆ ಉತ್ತರವನ್ನ ನೀಡುತ್ತಾರೆ. ದೇವರನ್ನ ಹೊಗಳುತ್ತಾ, ನನ್ನ ಆತ್ಮ ಕರ್ತರನ್ನು ಹೊಗಳುತ್ತಿದೆ, ಅವರ ಗುಣಗಾನ ಮಾಡುತ್ತಿದೆ. ದೇವರು ಎಂತವರು? ಬಲಾಢ್ಯರನ್ನ ಅವನತಿಗೊಳಿಸಿದ್ದಾರೆ, ದೀನರನ್ನ ಉನ್ನತಿಗೇರಿಸಿದ್ದಾರೆ, ನನ್ನನ್ನು ಸಹ ಮೇಲಕ್ಕೇರಿಸಿದ್ದಾರೆ ಎಂದು ದೇವರು ಮಾಡಿದ ಸಕಲ ಕಾರ್ಯಗಳನ್ನ ಹಾಡಿ ಹೊಗಳುತ್ತಾರೆ. ದೀನ ಹೃದಯ ಸದಾ ದೇವರನ್ನ ಹೊಗಳುವ ಹೃದಯವಾಗಿದೆ. ವಿನಯತೆಯ ಹೃದಯ ದೇವರನ್ನ ಹೊಗಳುವ ಹೃದಯ. ನನ್ನನ್ನು ಅಲ್ಲ, ನನ್ನ ಸಾಧನೆಗಳನ್ನಲ್ಲ, ನಾನು ಎಷ್ಟು ದೊಡ್ಡವನು ಎಂಬುದನ್ನಲ್ಲ, ದೇವರು ನನಗೆ ಮಾಡಿರುವ ದೊಡ್ಡ ದೊಡ್ಡ ಕೆಲಸಗಳನ್ನ, ಆಶೀರ್ವಾದಗಳನ್ನ ಹೊಗಳುತ್ತದೆ. ಅದನ್ನೇ ಅಲ್ಲಿ ನಾವು ನೋಡುತ್ತೇವೆ. ದೇವಾಲಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಕಾಣದೆ ಹೋಗಿದ್ದರು, ಪುನಃ ಸಿಗುತ್ತಾರೆ. ಆ ಘಟನೆ
ಅಲ್ಲಿ ಹೇಗೆ ವಿನಯತೆ, ಮಾತೆಯ ದೀನತೆ ಗೊತ್ತಾಗುತ್ತದೆ ನಮಗೆ. ಪ್ರಭು ಯೇಸು ಕ್ರಿಸ್ತರನ್ನ ಕಂಡಾಕ್ಷಣ ಪ್ರಭು ಯೇಸು ಕ್ರಿಸ್ತರ ಮೇಲೆ ಕೋಪ ಮಾಡಿಕೊಳ್ಳಲಿಲ್ಲ. ಸಾಧಾರಣವಾಗಿ ನಾವು ನೋಡುವಾಗ ಅಲ್ಲಿರುವ ಆಧ್ಯಾತ್ಮಿಕತೆಯನ್ನ ನಾನು ನನ್ನ ತಂದೆಯ ಸ್ಥಾನದಲ್ಲಿ, ಅವರ ದೇವಾಲಯದಲ್ಲಿ, ಅವರು ವಸಿಸುವ ಸ್ಥಳದಲ್ಲಿ ಇರಬೇಕೆಂದು ನಿಮಗೆ ಗೊತ್ತಿಲ್ಲವೇ? ಅದು ಬಹಳ ಆಧ್ಯಾತ್ಮಿಕವಾದದ್ದು. ಸಾಧಾರಣವಾಗಿ ನಾವು ನೋಡುವಾಗ ನಿಮ್ಮ ಮಕ್ಕಳು ಯಾರಾದ್ರೂ ನೀವನ್ನ ಕಳ್ಕೊಬಿಟ್ರೆ ಪುನಃ ನೋಡಿದ್ರೆ ಖಂಡಿತ ಬೈತೀರಾ, ಹೊಡಿತೀರಾ, ಎಲ್ಲೋಗಿದ್ದೆ, ಜೊತೆಗಿರ್ಬೇಕಾಗಿತ್ತ. ಅಷ್ಟು ವಿನಯದಿಂದ ಪ್ರಭು ಯೇಸು ಕ್ರಿಸ್ತರನ್ನ ಕೇಳುತ್ತಾರೆ, ನಾನು ನಿಮ್ಮ ತಂದೆಯು ನಿನಗಾಗಿ ಎಷ್ಟೊಂದು ಹುಡುಕಾಡಿದೆವು. ಇತರರ ತಪ್ಪುಗಳನ್ನ ವಿನಯತೆ ಯಾವಾಗಲೂ ದೊಡ್ಡದು ಮಾಡುವುದಿಲ್ಲ. ಸಾಧಾರಣವಾಗಿ ನೋಡುವಾಗ ಆ ಘಟನೆಯನ್ನ ಸಾಧಾರಣವಾಗಿ ಆಧ್ಯಾತ್ಮಿಕವಾಗಿ ನೋಡುವಾಗ ಅದು ದೊಡ್ಡ ವಿಷಯ. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನು ನನ್ನ ತಂದೆಯ ಸ್ಥಾನದಲ್ಲಿದ್ದೇನೆ, ಅವರ ಆಲಯದಲ್ಲಿದ್ದೇನೆ, ಬಹಳ ದೊಡ್ಡದು. ಸಾಧಾರಣವಾಗಿ ನೋಡುವಾಗ ಒಂದು ತಪ್ಪು, ಆ ತಪ್ಪನ್ನ ಯಾವಾಗಲೂ ಮಾತೆ ಮರಿಯಮ್ಮನವರು ದೊಡ್ಡದು ಮಾಡಿದವರು ಅದೇ ವಿನಯತೆ. ಅದನ್ನೇ ಮಾತೆ ಮರಿಯಮ್ಮನವರು ಪ್ರಭು ಯೇಸು ಕ್ರಿಸ್ತರ ಮರಣದ ನಂತರ ಅಪೊಸ್ತಲರಿಗೆ ತೋರಿಸುತ್ತಾರೆ. ಮಾತೆ ಮರಿಯಮ್ಮನವರಿಗೆ ಗೊತ್ತು ಪೇತ್ರನನ್ನ ಅವರು ಎಷ್ಟಾಗಿ ಪ್ರೀತಿಸಿದರು, ಇತರರ ಅಪೊಸ್ತಲರನ್ನ ಅವರು ಎಷ್ಟಾಗಿ ಪ್ರೀತಿಸಿದರು, ಅವರಿಗೆ ಮಾಡಿದ್ದ ಎಲ್ಲಾ ಒಳ್ಳೆ ಕಾರ್ಯಗಳು ಎಲ್ಲವನ್ನ ಅವರ ಮುಂದೆ ಮಾಡಿದರು. ಮಾತೆಗೆ ಎಲ್ಲವೂ ಗೊತ್ತು. ಹೇಗೆ ಪೇತ್ರ ಅವರನ್ನ ಅಲ್ಲಗಡೆದರು, ಹೇಗೆ ಆ ಅನುಯಾಯಿಗಳೇ ಅವರ ಸಾವಿಗೆ ಕಾರಣರಾದರು, ಅವರನ್ನ ಹಿಡಿದುಕೊಟ್ಟರು, ಎಲ್ಲವೂ ಮಾತೆಗೆ ಗೊತ್ತು. ಎಲ್ಲಿಯೂ ಮಾತೆ ಅಪೊಸ್ತಲರ ತಪ್ಪನ್ನ ದೊಡ್ಡದು ಮಾಡಿ ತೋರಿಸಲೇ ಇಲ್ಲ. ಆಕೆ ಪೆಂತೆಕೋಸ್ತ್ ಆ ಸಮಯದಲ್ಲಿ ಅಪೊಸ್ತಲರ ಜೊತೆ ಕುಳಿತು ಪ್ರಾರ್ಥಿಸುತ್ತಿದ್ದಾರೆ ಪಂಚಶತಮ ದಿನದಲ್ಲಿ. ಅಪೊಸ್ತಲರ ತಪ್ಪನ್ನ, ನೀವೇ ನನ್ನ ಮಗನನ್ನ ಶಿಲುಬೆಗೇರಿಸಿದ್ದು, ಅವನನ್ನ ಬಿಟ್ಟು ಓಡಿ ಹೋಗಿದ್ದು, ಎಂದಿಗೂ ಅವರ ತಪ್ಪಿನ ಬಗ್ಗೆ ಮಾತನಾಡಲೇ ಇಲ್ಲ. ವಿನಯತೆ ಇತರರ ತಪ್ಪನ್ನ ದೊಡ್ಡದು ಮಾಡುವುದಿಲ್ಲ. ಹ್ಯುಮಿಲಿಟಿ ನೆವರ್ ಮೇಕ್ಸ್ someone's mistake blown out of proportion. ದೊಡ್ಡದಾಗಿ ತೋರಿಸುವುದು, ಸಣ್ಣ ತಪ್ಪನ್ನು ಸಹ ದೊಡ್ಡದಾಗಿ ತೋರಿಸುವುದು ಏಕೆ ತೋರಿಸುವುದಿಲ್ಲ ಎಂದರೆ, ನಾನು ದೇವರ ಕರುಣೆಯನ್ನು ಅನುಭವಿಸಿದ್ದೇನೆ, ಖಂಡಿತವಾಗಿಯೂ ಅದನ್ನ ನೀನು ಅನುಭವಿಸಬೇಕಾದರೆ ನನ್ನ ಒಂದು ವ್ಯಕ್ತಿತ್ವ ಹೀಗಿರಬೇಕು. ಇತರರು ತಪ್ಪು ಮಾಡುವಾಗ ವಿನಯತೆ, ದೀನತೆ ಖಂಡಿತವಾಗಿ ಅದನ್ನ ದೊಡ್ಡದು ಮಾಡುವುದಿಲ್ಲ. ಮಾತೆ ಅಪೊಸ್ತಲರ ತಪ್ಪನ್ನು ದೊಡ್ಡದು ಮಾಡಲೇ ಇಲ್ಲ. ಎಷ್ಟಾಗಿ ಕೇಳಿರಬಹುದು, ಪೇತ್ರನನ್ನಾಗಲಿ ಇತರ ಅಪೊಸ್ತಲರನ್ನಾಗಲಿ, ನಿಮ್ಮ ಜೊತೆ ಎಷ್ಟು ಚೆನ್ನಾಗಿದ್ದರು ನನ್ನ ಮಗ, ಎಷ್ಟೊಂದು ಪ್ರೀತಿಸಿದರು, ಪೇತ್ರ ಏಕೆ ಹೀಗೆ ಮಾಡಿದೆ? ಖಂಡಿತವಾಗಿಯೂ ಪೇತ್ರನಿಗೆ ಆ ಮಾತುಗಳನ್ನ ಕೇಳಲು ಸಾಧ್ಯವಾಗುತ್ತಲೇ ಇರಲಿ. ಆದರೆ ಆಕೆ ಹೇಳುತ್ತಾರೆ, ಬನ್ನಿ ಪ್ರಾರ್ಥಿಸೋಣ, ಎಲ್ಲರೂ ಪ್ರಾರ್ಥಿಸೋಣ, ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸೋಣ, ಅವರ ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ. ಅದಕ್ಕಿಂತ ಕರುಣೆಯನ್ನ, ಮಾತೆಯ ಒಂದು ಕರುಣೆಯ ಹೃದಯವನ್ನ ನಾವು ನೋಡಲು ಸಾಧ್ಯವಿಲ್ಲ. ಅಷ್ಟೊಂದು ತಪ್ಪು ನಿಮ್ಮ ಮಕ್ಕಳಿಗೆ, ನಿಮ್ಮವರಿಗೆ ಯಾರಾದರೂ ತಪ್ಪನ್ನು ಮಾಡುವಾಗ ಖಂಡಿತವಾಗಿಯೂ ನಮ್ಮಿಂದ ಆ ರೀತಿ ನಡೆದುಕೊಳ್ಳಲು ಸಾಧ್ಯವೇ? ನನಗೆ ತಪ್ಪು ಮಾಡಿದವರು, ನನಗೆ ದ್ರೋಹ ಮಾಡಿದವರು ನನ್ನ ಕಣ್ಮುಂದೆ ಇದ್ದಾರೆ. ಅವರನ್ನ ಪ್ರೀತಿಯಿಂದ ನಡೆಸುವ ಆ ವಿನಯತೆ ಖಂಡಿತವಾಗಿಯೂ ನಾವು ಊಹಿಸಲು ಸಾಧ್ಯವಿಲ್ಲ. ಮಾತೆಯಲ್ಲಿತ್ತು. ಏಕೆಂದರೆ ನಮಗೆ ದ್ರೋಹ ಮಾಡಿದವರು, ನಮಗೆ ಕೆಟ್ಟದ್ದು ಮಾಡಿದವರನ್ನ ನೋಡುವಾಗ ಖಂಡಿತವಾಗಿಯೂ ಕೋಪ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ. ಅಟ್ಲೀಸ್ಟ್ ಆ ಕೋಪವನ್ನ ತೋರಿಸದಿದ್ದರೂ ಸಹ ಇವರನ್ನ ನೋಡುವುದಾದರೂ ಬೇಡ ಎಂದು ನಾವು ದೂರ ಹೋಗ್ಬಿಡ್ತೇವೆ. ಆದರೆ ಆಕೆ ಅವರೆಲ್ಲರನ್ನ ಕರೆದುಕೊಳ್ಳುತ್ತಾರೆ, ಬನ್ನಿ ಪ್ರಾರ್ಥಿಸೋಣ. ಅವರೊಟ್ಟಿಗೆ ಕುಳಿತು ಪ್ರಾರ್ಥಿಸುತ್ತಾರೆ. ಮಾತೆಯ ವಿನಯತೆ ಇತರರ ತಪ್ಪುಗಳನ್ನ ದೊಡ್ಡದು ಮಾಡುವುದಿಲ್ಲ. ಇತರರ ತಪ್ಪುಗಳನ್ನ ದೊಡ್ಡದು ಮಾಡುವುದಿಲ್ಲ. ಕ್ರಿಸ್ತನ ಜನನ ಮತ್ತೊಂದು ಮಾತೆಯ ವಿನಯತೆಗೆ ಒಂದು ಉದಾಹರಣೆ. ಆ ಕ್ರಿಸ್ತನ ಜನನದಲ್ಲಿ ನಾವು ನೋಡುವುದು, ಈಗ ನಾವು ಅದನ್ನ ಆಶೀರ್ವಾದ ದಿನವಾಗಿ, ಸಂತೋಷದ ದಿನವಾಗಿ, ಮಹೋನ್ನತ ದಿನವಾಗಿ ಕೊಂಡಾಡುತ್ತೇವೆ. ಆ ದಿನವನ್ನ ನಾವು ಊಹಿಸಿಕೊಂಡರೆ ಎಷ್ಟು ಕಷ್ಟವಾಗಿರಬಹುದು. ಮಾತೆ ದೇವರಿಗೆ ಜನನ ನೀಡಲು ಒಂದು ಸ್ಥಳವನ್ನು ಹುಡುಕುತ್ತಿದ್ದಾರೆ. ಜೋಸೆಫರು, ಮಾತೆಯು ಎಲ್ಲಿಯೂ ಅವರಿಗೆ ಸ್ಥಳ ಸಿಗಲಿಲ್ಲ. ಎಲ್ಲಿಯೂ ಸ್ಥಳ ಸಿಗಲಿಲ್ಲ. ಒಬ್ಬ ಗರ್ಭಿಣಿ ಸ್ಥಳ ಹುಡುಕುತ್ತಾ ಹೋಗುತ್ತಿದ್ದಾರೆ ಮನೆಯಿಂದ ಮನೆಗೆ. ನಿಮ್ಮ ಮನೆಯಲ್ಲಿ ಸ್ಥಳವಿದೆಯೇ?
ನನ್ನ ಮಗನಿಗೆ ಜನ್ಮ ನೀಡಲು ಎಷ್ಟೊಂದು ಕಷ್ಟವಾದ ಸಮಯ ನೆನೆಸಿಕೊಳ್ಳಬಹುದು. ಇಲ್ಲಿ ಅನೇಕರಿದ್ದು ಆಸ್ಪತ್ರೆಯಲ್ಲಿ ಸ್ಥಳ ಸಿಗ್ಲಿಲ್ಲ ಅಂದ್ರೆ ನಮಗೆ ಕೋಪ ಬರುತ್ತೆ. ಮನೆಯಿಂದ ಮನೆಗೆ ಅವರು ಹುಡುಕಿಕೊಂಡು ತಟ್ಟುತ್ತಾ ಹೋಗುತ್ತಾರೆ. ಧರ್ಮಶಾಸ್ತ್ರ ಹೇಳುತ್ತದೆ, ಬೈಬಲ್ ಹೇಳುತ್ತದೆ, ಎಲ್ಲಿಯೂ ಅವರಿಗೆ ಸ್ಥಳ ಸಿಗಲಿಲ್ಲ. ಎಲ್ಲಿಯೂ ಅವರಿಗೆ ಸ್ಥಳ ಸಿಗಲಿಲ್ಲ, ಮನೆಯಿಂದ ಮನೆಗೆ ಹೋಗುತ್ತಿದ್ದಾರೆ. ಆ ಕ್ರಿಸ್ತನ ಜನನದಲ್ಲಿ ನಾವು ನೋಡುವುದು ಬಡತನದ ಉನ್ನತಿ. ಎಲ್ಲಾ ಕಡೆ ಕೇಳುವಾಗ ಅವರಿಗೆ ದೊರೆತಿದ್ದು ಆ ಗೋದಲಿ. ಅಲ್ಲಿ ಜನನವನ್ನ ನೀಡುವಾಗ ಮಾತೆಯ ವಿನಯತೆ ಏನು? ಜೀವನದ ಎಲ್ಲಾ ಸನ್ನಿವೇಶಗಳಾಗಲಿ, ಅದು ಗೋದಲಿ ಆಗಲಿ ಕಲ್ವಾರಿ ಆಗಲಿ, ಅದು ಗೋದಲಿ ಆಗಲಿ ಕಲ್ವಾರಿ ಆಗಲಿ, ಎಲ್ಲಾ ಸನ್ನಿವೇಶಗಳಲ್ಲಿಯೂ ದೇವರು ನನ್ನನ್ನ ಕೈ ಬಿಡುವುದಿಲ್ಲ. ನಮ್ಮಿಂದ ನಂಬಲು ತುಂಬಾ ಕಷ್ಟ. ಮಗುವಿಗೆ ಜನನ ನೀಡಲು ಒಂದು ಸ್ಥಳವಿಲ್ಲ, ಅಂತಹ ಸಂದರ್ಭದಲ್ಲಿ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ಎಂದು ನಂಬುವುದು ಬಹಳ ಕಷ್ಟ, ಅಸಾಧ್ಯ. ನಮ್ಮಲ್ಲಿ ಅನೇಕರಿಗೆ ಅಸಾಧ್ಯ. ಆದರೆ ಮಾತೆ ನಂಬಿದರು, ದೇವರು ನನ್ನನ್ನು ಕೈ ಬಿಡುವುದಿಲ್ಲ. ಶಿಲುಬೆಯ ಅಡಿಯಲ್ಲಿ ಎಂಥ ದೊಡ್ಡ ದೊಡ್ಡ ವಿಷಯಗಳು ಗಬ್ರಿಯೇಲ್ ದೇವದೂತರು ಮಾತೆಗೆ ಹೇಳಿದ್ದು, ಎರಡನ್ನೂ ಖಂಡಿತ ಮಾತೆ ನೆನೆಸಿಕೊಂಡಿರಬಹುದು. ಆ ಮಗುವಿಗಾಗಿ ಒಂದು ಸ್ಥಳವನ್ನ ಹುಡುಕುವಾಗ, ಮಹೋನ್ನತ ದೇವರ ಮಗುವಿಗೆ ನೀನು ತಾಯಿಯಾಗುವೆ, ಪರಾತ್ಮರ ದೇವರ ಶಕ್ತಿಯು ನಿನ್ನನ್ನು ಆವರಿಸುತ್ತದೆ, ಪವಿತ್ರಾತ್ಮರು ನಿನ್ನ ಮೇಲೆ ಇಳಿದು ಬರುತ್ತಾರೆ, ದೊಡ್ಡ ದೊಡ್ಡ ವಿಷಯಗಳು. ಈಗ ಒಂದು ಸ್ಥಳಕ್ಕಾಗಿ ಹುಡುಕಿಕೊಂಡು ಹೋಗುತ್ತಿದ್ದಾರೆ. ಖಂಡಿತವಾಗಿಯೂ ಈ ದೇವದೂತರ ಮಾತುಗಳು ಆಕೆಗೆ ಗೋದಲಿಯಲ್ಲಿ, ಕಲ್ವಾರಿಯಲ್ಲಿ ನೆನಪಿಗೆ ಬಂದಿರಬಹುದು. ಆದರೂ ಸಹ ಏನೇ ಆಗಿರಲಿ, ಏನೇ ಬರಲಿ, ಖಂಡಿತವಾಗಿಯೂ ನಾನು ದೇವರಲ್ಲಿ ವಿಶ್ವಾಸವನ್ನ ಕಳೆದುಕೊಳ್ಳುವುದಿಲ್ಲ. ಅದು ವಿನಯ. ಹೀಗೆ ಮಾತೆಯ ಜೀವನದ ಎಲ್ಲಾ ಸನ್ನಿವೇಶಗಳನ್ನ ಹೇಳುತ್ತಲೇ ಹೋಗುತ್ತಿರುವುದು. ಅದನ್ನೇ ಇಂದಿನ ಶುಭ ಸಂದೇಶ ಹೇಳುತ್ತದೆ. ತನ್ನನ್ನೇ ಯಾರು ತಗ್ಗಿಸಿಕೊಳ್ಳುತ್ತಾರೋ ಅವರನ್ನ ನಾನು ಮೇಲಕ್ಕೇರಿಸುತ್ತೇನೆ. ಮಾತೆಯನ್ನ ಎಷ್ಟರ ಮಟ್ಟಿಗೆ ದೇವರು ಏರಿಸಿದ್ದಾರೆ ಎಂದರೆ, ಮಾತೆಯ ಪುಣ್ಯಕ್ಷೇತ್ರಗಳಲ್ಲಿ ಆ ಜನಸಾಗರವನ್ನ ನಾವು ನೋಡುವಾಗ ಎಲ್ಲಿಂದ ಬರುತ್ತೆ? ಅಷ್ಟೊಂದು ಜನ ಎಲ್ಲಿಂದ ಬರುತ್ತಾರೆ? ಖಂಡಿತವಾಗಿಯೂ ಮಾತೆಯ ದೀನತೆ ಈ ಎಲ್ಲಾ ಹೊಗಳಿಕೆಗೆ ಕಾರಣ. ಇಂದು ಮಾತೆಯಿಂದ ನಾವು ಕಲಿಯಬೇಕಾದದ್ದು, ಜೀವನದ ಎಲ್ಲಾ ಸನ್ನಿವೇಶದಲ್ಲಿಯೂ ದೇವರನ್ನ ನಂಬುವಂತ ಮನಸ್ಸು. ಅದು ಗೋದಲಿ ಆಗಿರಲಿ, ಕಲ್ವಾರಿ ಆಗಿರಲಿ, ಏನೇ ಸ್ಥಿತಿಯಲ್ಲಿಯೂ ಇತರರ ಮನೆಯನ್ನ ತಟ್ಟುವಾಗಲೂ ಮಾತೆ ನಂಬಿದರು. ಸಂತ ಜೋಸೆಫರು ನಂಬಿದರು, ಕಲ್ವಾರಿ ಅಡಿಯಲ್ಲೂ ನಂಬಿದರು. ಎರಡನೆಯದಾಗಿ, ನಮ್ಮ ಕರ್ತವ್ಯವನ್ನ ನಾವು ಸರಿಯಾಗಿ ನಿಭಾಯಿಸುವಾಗ ದೇವರ ಕರುಣೆ ನಮ್ಮ ಮೇಲಿರುತ್ತದೆ, ದೇವರ ಆಶೀರ್ವಾದ ನಮ್ಮ ಮೇಲಿರುತ್ತದೆ. ಮೂರನೆಯದಾಗಿ, ಇತರರ ತಪ್ಪುಗಳನ್ನ ಎಂದಿಗೂ ದೊಡ್ಡದು ಮಾಡಬೇಡಿ. ವಿಶೇಷವಾಗಿ ಕುಟುಂಬದಲ್ಲಿ, ತಾಯಿ ಧರ್ಮಸಭೆಯಲ್ಲಿ, ನಾವು ಎಲ್ಲೇ ಇದ್ದರೂ ಇತರರ ತಪ್ಪುಗಳನ್ನ ದೊಡ್ಡದು ಮಾಡಬೇಕು. ತಪ್ಪು ಮಾಡಿದ್ದಾರೆ, ಅದನ್ನು ಹೇಗೆ ಸರಿಯಾಗಿ ನಾವು ನಿಭಾಯಿಸುವುದು? ಏಕೆಂದರೆ ದೇವರು ನಮ್ಮ ತಪ್ಪುಗಳನ್ನ ದೊಡ್ಡದು ಮಾಡಿದರೆ ನಾವು ಯಾರೂ ಇಲ್ಲಿರಲು ಸಾಧ್ಯವಿಲ್ಲ. ಅವರ ಕರುಣೆ ನಮಗೆ ಈ ಸ್ಥಾನವನ್ನು ನೀಡಿದೆ. ಅವರ ಕರುಣೆ ಇಂದು ಅವರ ಪ್ರಸನ್ನತೆಯಲ್ಲಿ ನಮ್ಮನ್ನ ಕೂರಿಸಿದೆ. ಅದನ್ನ ನಾವು ಅರ್ಥ ಮಾಡಿಕೊಳ್ಳಿ. ಏನಾದರೂ ತಪ್ಪು ಮಾಡಿದರೆ, ಅದು ಮಕ್ಕಳಾಗಲಿ ಇನ್ನೊಬ್ಬರಾಗಲಿ, ತಿದ್ದಬೇಕು. ತಿದ್ದಬಾರದು ಅಂದಲ್ಲ, ಹೇಗೆ ನಾವು ಅದನ್ನ ತಿದ್ದುತ್ತೇವೆ ಆ ತಪ್ಪನ್ನ, ಅದು ತುಂಬಾ ಮುಖ್ಯ. ಇತರರ ತಪ್ಪನ್ನ ದೊಡ್ಡದು ಮಾಡದೆ ನಾವು ಇತರರನ್ನ ತಿದ್ದೋಣ, ಮಾತೆಯಿಂದ ಕಲಿಯೋಣ. ಹೇಗೆ ಆಕೆ ಪ್ರಭು ಯೇಸು ಕ್ರಿಸ್ತರ ಮರಣದ ನಂತರ ಅಪೊಸ್ತಲರನ್ನ ಕ್ಷಮಿಸಿದರು. ಮಾತೆಯ ಕ್ಷಮಾಪಣೆ. ಎಲ್ಲಿಯೂ ಮಾತಿನಿಂದ ಅವರನ್ನ ಕ್ಷಮಿಸಲಿಲ್ಲ, ತನ್ನ ಕೆಲಸದ ಕಾರ್ಯದಿಂದ ಅವರನ್ನ ಅವರು ಆವರಿಸಿಕೊಂಡರು. ಇಂದು ಮಾತೆಯ ನವೇನ ದಿನದಲ್ಲಿರುವ ನಾವು ಈ ದೀನ ಹೃದಯಕ್ಕಾಗಿ, ವಿನಯ ಹೃದಯಕ್ಕಾಗಿ ಪ್ರಾರ್ಥಿಸೋಣ. ಮಾತೆ ಸದಾ ನಮಗೆ ಉದಾಹರಣೆಯಾಗಿರಲಿ, ಪೋಷಕಿಯಾಗಿರಲಿ, ನಮ್ಮ ನಾಯಕಿಯಾಗಿರಲಿ, ನಮ್ಮೆಲ್ಲರನ್ನ ಮುನ್ನಡೆಸಲಿ. ಜಗತ್ತಿನ ಎಲ್ಲೆಡೆ ಈ ನವೇನ ದಿನಗಳಲ್ಲಿ ಯಾರೆಲ್ಲ ಮಾತೆಯನ್ನ ನೋಡಿ ಪ್ರಾರ್ಥಿಸುತ್ತಾರೋ ಅವರೆಲ್ಲರ ಪ್ರಾರ್ಥನೆಗಳನ್ನ ಮಾತೆ ಹೊತ್ತು ದೇವರ ಮುಂದೆ ನಿಲ್ಲಲಿ. ನಮಗಾಗಿ ದೇವರ ಮುಂದೆ ಒಬ್ಬರು ಸದಾ ನಿಂತು ಪ್ರಾರ್ಥಿಸುತ್ತಿದ್ದಾರೆ ಎಂದರೆ ಅದು ಮಾತೆ ಮರಿಯಮ್ಮ.
ಸದಾ ದೇವರ ಮುಂದೆ ನಮಗಾಗಿ ಬೇಡುತ್ತಿದ್ದಾರೆ. ಆಕೆ ಎಂದಿಗೂ ನಮ್ಮ ಪ್ರಾರ್ಥನೆಯನ್ನ ತಳ್ಳಿ ಬಿಡುವುದೇ ಇಲ್ಲ. ಆಕೆ ಸಹಾಯ ಮಾತೆ, ನಮಗೆ ಆರೋಗ್ಯವನ್ನ, ಕ್ಷೇಮವನ್ನ ನೀಡುವ ಆರೋಗ್ಯ ಮಾತೆ, ನಮಗೆ ವಿಜಯವನ್ನ ನೀಡುವ ವಿಜಯ ಮಾತೆ. ಆದ್ದರಿಂದ ಆ ಮಾತೆಗೆ ನಮ್ಮನ್ನೇ, ನಮ್ಮ ಕುಟುಂಬಗಳನ್ನು ಅರ್ಪಿಸುತ್ತಾ ಈ ಬಲಿಯನ್ನ ನಾವು ಕೊಂಡಾಡೋಣ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕೋರಿಕೆಗಳನ್ನ ಮಾತೆಯ ಮೂಲಕ ಪ್ರಭು ಯೇಸು ಕ್ರಿಸ್ತರಿಗೆ ಸಮರ್ಪಿಸೋಣ. ಪ್ರಭು ಯೇಸು ಕ್ರಿಸ್ತರು ತಂದೆಯ ಬಳಿ ನಮ್ಮ ಪ್ರಾರ್ಥನೆಯನ್ನ ಸಮರ್ಪಿಸಲಿ. ನಮ್ಮ ಪ್ರಾರ್ಥನೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವಿಶ್ವಗುರು 14ನೇ ಲಿಯೋರವರು, ನಮ್ಮ ಮಹಾಧರ್ಮದಕ್ಷಕರು, ಇತರ ಧರ್ಮದಕ್ಷಕರುಗಳು, ಗುರುಗಳು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು ತಮ್ಮ ದೀನ ಸೇವಾ ಜೀವನದ ಮೂಲಕ ಧರ್ಮ ಸಭೆಯನ್ನು ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕುಟುಂಬಗಳಲ್ಲಿ ದಬ್ಬಾಳಿಕೆಗಳೇ ನಮ್ಮ ದಿನನಿತ್ಯ ಜೀವನದ ಮಾನದಂಡವಾಗದೆ ಕ್ರಿಸ್ತರು ಕಲಿಸಿದ ದೀನತೆಯೇ ನಮ್ಮನ್ನು ಕಾಪಾಡಿ ಮುನ್ನಡೆಸುವ ಪ್ರಬಲ ಅಸ್ತ್ರವಾಗುವಂತೆ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಸಮಾಜದಲ್ಲಿ ಸರಳ ದೀನ ಜೀವನ ನಡೆಸುವವರೆಲ್ಲರೂ ಇತರರ ಟೀಕೆ ಟಿಪ್ಪಣಿಗಳಿಂದ ತತ್ತರಿಸಿ ಹೋಗದೆ ತಾವಿಟ ಹೆಜ್ಜೆಯಲ್ಲಿ ದಿಟ್ಟತನದಿಂದ ಸಾಗುವಂತೆ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಧರ್ಮ ಕೇಂದ್ರದ ಜನರೆಲ್ಲರೂ ತಮ್ಮ ನೆರೆಹೊರೆಯವರೊಂದಿಗೆ, ಸುತ್ತಮುತ್ತಲ ಸರ್ವರೊಂದಿಗೆ ಸ್ನೇಹ ಸೌಹಾರ್ದತೆಯಿಂದಲೂ ವಿನಯ ವಿನಮ್ರದಿಂದಲೂ ಜೀವಿಸುವಂತೆ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ, ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸೋಣ. ಈ ನವೆಯ ದಿನಗಳಲ್ಲಿ ನಮ್ಮ ಕುಟುಂಬವನ್ನ ಮಾತೆಗೆ ಅರ್ಪಿಸೋಣ. ಆಕೆಯ ನಿಷ್ಕಳಂಕ ಹೃದಯ ನಮ್ಮ ಕುಟುಂಬಗಳನ್ನ ದೇವರ ಪವಿತ್ರ ಹೃದಯದೆಡೆಗೆ ಕರೆದೊಯ್ಯಲಿ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರದ ಒಬ್ಬರು ಅವರ ಆರೋಗ್ಯ ಕ್ಷೇಮಕ್ಕಾಗಿ ಪ್ರಾರ್ಥಿಸುವಂತೆ ಕೇಳಿಕೊಂಡಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸೋಣ. ವಿಶ್ವದಾದ್ಯಂತ ಮಾತೆ ಮರಿಯಮ್ಮನವರ ಪುಣ್ಯಕ್ಷೇತ್ರಗಳಲ್ಲಿ ಬರುವ ಎಲ್ಲಾ ಭಕ್ತಾದಿಗಳನ್ನ ದೇವರು ಆಕೆಯ ಮೂಲಕ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಗಾಗಿ ಅನೇಕರು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಮಾತೆ ಮರಿಯಮ್ಮನವರನ್ನ ದೀನತೆಯ, ವಿನಯತೆಯ ಉದಾಹರಣೆಯಾಗಿ ನಮಗೆ ನೀಡಿದ್ದೀರಿ. ಆಕೆ ದೀನತೆಯ ತಾಯಿಯಾಗಿ ಸದಾ ನಮ್ಮ ಕಣ್ಮುಂದೆ ಕಂಗೊಳಿಸುತ್ತಿದ್ದಾರೆ. ಆಕೆಯ ಉದಾಹರಣೆಯನ್ನು ಅನುಸರಿಸುತ್ತಾ ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸುತ್ತಾ ನಿಮ್ಮ ಕರುಣೆಯನ್ನು ನಾವು ಪಡೆಯುವಂತೆ ನಮ್ಮನ್ನು ಆಶೀರ್ವದಿಸಿ. ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್.